ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು RCB RR ಮ್ಯಾಚ್ ಐತಿ ಬೆಂಗಳೂರದಾಗ 4ನೇ ಮ್ಯಾಚ್ RCB ಆಡಕತ್ತೈತಿ ಅವ್ನ 3 ಮ್ಯಾಚ್ ಸೋತಾರ ತಲೆ ಹಾಪ್ ಆಗ್ಬಿಟ್ಟೈತಿ ಇವತ್ತು 4ನೇ ಮ್ಯಾಚ್ ಗೆಲ್ಬೇಕ್ರಿ ನಮಗೆ ಏನು ಗೊತ್ತಿಲ್ಲ ಟಾಸು ಗೆಲ್ಬೇಕು ಮ್ಯಾಚು ಗೆಲ್ಬೇಕು ಯಾಕಂದ್ರೆ ಆಡಿದ 3 ಮ್ಯಾಚ್ದಾಗ RCB ಟಾಸ್ ಹೋತೈತೆ ಅಲ್ಲಿ ಇವತ್ತು ಟಾಸ್ ಗೆಲ್ಬೇಕು ನಮ್ಮ ರಜತ್ ಪಟೇದಾರ ಟಾಸ್ ಗೆಲ್ಬೇಕು ಅವನನ್ನ ಮ್ಯಾಚ್ ಗೆಲ್ಬೇಕು ಅಷ್ಟೇ ನಮಗೆ ತಲೆ ಹಾಪ್ ಆಗೈತ್ರಿ 3 ಸೋಲೋದು ಅಂದ್ರೆ ಏನು ಇವ್ನವ್ನು ಇದಾ ರೂಢಿ ಕೂದಿರ್ತೈತೆ ಅಂದ್ರೆ ಮತ್ತೆ ನಮಗೆ ತಲೆ ಹಾಪ್ ಹಾಕಿದೆ ಬೆಂಗಳೂರದಾಗ ಗೆಲ್ಬೇಕ್ರಿ ಆಡಿದೆ ಅಂತ ಮ್ಯಾಚ್ ಹೊರಗೆ 5 ಗೆದ್ದಾರ 3 ಬೆಂಗಳೂರದಾಗ ಸೋತಾರ ಇವ್ನವ್ನು ಇವತ್ತು 9ನೇ ಮ್ಯಾಚ ಅಲ್ಲಿ ಬೆಂಗಳೂರದಾಗ 4ನೇ ಮ್ಯಾಚ ಹಿಂದಿನ ಮ್ಯಾಚ್ ಅಂತೂ ಪಂಜಾಬದವ್ರಿಗೆ ಅಂತೂ ಭಾಳ ಕೆಟ್ಟ ಸೋಲಿಸಿ ಅವಕ್ಕೆ ಮಾರಿನೇ ಸಣ್ಣ ಮಾಡಿ ಅವಕ್ಕೆ ಆ ಕಡೆ ದಂಡಿಗೆ ಸರಿಸಿದೀವಿ ರೀ ಹಿಂದಿನ ಮ್ಯಾಚ್ ಅಂತೂ ನಮ್ಮ ಕೊಹ್ಲಿ ಮತ್ತು ಈ ಕಡೆ ಪಡಿಕಲ್ ಬ್ಯಾಟಿಂಗ್ ಆಡಿದ್ರು ಗೆಚ್ಚಿ ಬ್ಯಾಟಿಂಗ್ ಆಡಿದ್ರು ಮ್ಯಾಚ್ ಗೆದ್ರು ಮತ್ತು ಬೌಲಿಂಗು ಭಾಳ ಕೆಟ್ಟ ಹಾಕಿದ್ರು ಲಾಸ್ಟ್ ಡೆಪ್ತ್ ಓವರ್ ಒಂದು 3-4 ಓವರ್ ಅಂತೂ ರನ್ನೇ ಕೊಡಲಿಲ್ಲ ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ ಯಶ್ ದಯಾಳ ಏನು ಬಾಲಿಂಗ್ ರೀ ಅವನು ಒಯ್ದ ಭಾಳ ಕೆಟ್ಟ ಬಾಲಿಂಗ್ ಹಾಕ್ಯಾರ ಹಿಂದಿನ ಮ್ಯಾಚ್ ಭಾಳ ಡೇಂಜರ್ ಬಾಲಿಂಗ್ ಹಾಕ್ಯಾರ ರನ್ನ ಕೊಡಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ ಆಟ ಡೇಂಜರ್ ಬಾಲಿಂಗ್ ಹಾಕ್ಯಾರ ಇನ್ನು ನಮ್ಮ ಸಾಲ್ಟ ಹಿಂದಿನ 2 ಮ್ಯಾಚ್ ಅಂತೂ ರನ್ನ ಹೊಡೆದಿಲ್ಲ ಇವತ್ತಂತೂ ಅವನು ಹೊಡಿಲಕತ್ತಂದ್ರೆ ಬೆವರ ಒಳಗೆ ಓಪು ಬರಬೇಕು ಅವನು ಹಂಗೆ ಹೊಡಿಬೇಕು ಆ ಪ್ಲೇಯರ್ ಇವತ್ತು ಉಪ ಇಳಿಸ್ಬೇಕು ನೋಡ್ರಿ ಬಾಡಿ ಒಳಗಿನ ಅವನು ಡೇಂಜರ್ ಆಡ್ಬೇಕು ಅವನು ಸಾಲ್ಟ್ 2 ಮ್ಯಾಚ್ ಆಡಿಲ್ಲ ಮತ್ತೆ ಹಿಂಗೆ ಆಡ್ಕೊತ ಕೂತ್ರೆ ಕೆಲಸ ಆಗಂಗಿಲ್ಲ ನಮ್ಮ ಬ್ಯಾಟಿಂಗ್ನ ನೋಡ್ರಿ ಫಸ್ಟಿಗೆ ಸಾಲ್ಟ್ ಕೊಹ್ಲಿ ಬರ್ತಾರೆ ಕೊಹ್ಲಿ ಅಂತೂ ಗೆಚ್ ಆಡ್ಯಾರ ಯಾರು ಪಡಿಕಲ್ ಬರ್ತಾರೆ ಹಿಂದಿನ ಮ್ಯಾಚ್ ಅವರು ಬೆಂಕಿ ಆಡ್ಯಾರ ಪಟೇದಾರ್ ಅಣ್ಣ ಅವರು ಡೇಂಜರ ಯಾಕಂದ್ರೆ ಹಿಂದಿನ ಮ್ಯಾಚ್ ಗೆಲ್ಲುವಂಥ ಸ್ಥಿತಿಗೆ ಬಂದಿತ್ತು ಅದೇನು ಏನು ಅವಶ್ಯಕತೆ ಇರಲಿಲ್ಲ ದಂಡಿಗೆ ಹತ್ತಿತ್ತಲ್ರಿ ಮ್ಯಾಚ್ ಇನ್ನು ಜಿತೇಶ್ ಶರ್ಮಾ ಅವರು ಚಲೋ ಆಡ್ತಾರೆ ಬ್ಯಾಟಿಂಗ್ ಹಿಂದಿನ ಮ್ಯಾಚು ಒಂದು ಹೊಡೆದ ಮ್ಯಾಚ್ ಕಡ್ಯಾಕ ಮಾಡಿದ್ರು ಇನ್ನು ಟೀಮ್ ಡೇವಿಡ್ ಅವ್ರು ಏನು ಲಾಸ್ಟಿಗೆ ಬರ್ತಿದ್ರು ಟೀಮ್ ಡೇವಿಡ್ ಈಗ ಅಲ್ಲಿ ಹಾಕ್ಯಾರ ಅವ್ರು ಯಾರಿಗೆ ಪಟೇದಾರ ಆದಮೇಲೆ ಬರುವಂಥ ಸಾಧ್ಯತೆ ಐತಿ ಎಲ್ಲಿ ಆಡಿಸ್ತಾರೆ ಗೊತ್ತಿಲ್ಲ ಇನ್ನು ಲಿವಿಂಗ್ ಸ್ಟೋನ್ ಆಡ್ತಿದ್ದ ಅದು ಪ್ಲೇಯರ್ ಅಂದ್ರೂ ಪೂರ್ತಿ ಫ್ಲಾಪ್ ಆಗಿಬಿಟ್ಟೈತೆ ಅದಕ್ಕೆ ದಂಡಿಗೆ ಇಟ್ಟಾರಿ ಯಾರಿಗೆ ವೆಸ್ಟ್ ಇಂಡೀಸ್ ಪ್ಲೇಯರಿಗೆ ಆಡಿಸ್ಲಾಗ್ತಾರೆ ಯಾವುದೋ ಪ್ಲೇಯರ್ ಹೆಸರ ಶಪರ್ಡ್ ನೋಡ್ರಿ ಭಾಳ ಕೆಟ್ಟ ಡೇಂಜರ್ ಪ್ಲೇಯರ್ ಅದು ಬಾಲಿಂಗ್ದಾಗ ಹಿಂದಿನ ಮ್ಯಾಚ್ ಒಂದು ವಿಕೆಟ್ ತೆಗೆದೈತಿ ಮತ್ತು ಬ್ಯಾಟಿಂಗ್ ಸಿಗಬೇಕ್ರಿ ಇವತ್ತು ಭಾಳ ಕೆಟ್ಟ ಸ್ಕೋರ್ ಆಗ್ಬೇಕು RCB ಒಂದು 300 ರನ್ ಹೊಡಿಬೇಕು ನೋಡ್ರಿಪ್ಪ 300 ರನ್ ಹೊಡೆದಾಗ ಕೆಲಸ ಆಗೋದು ಕೆಲಸ ಅಂದ್ರೇನೋ ಒಂದು ದಾಖಲೆ ಆಗ್ಬೇಕು ನಮ್ದು RCB ಯಾಕಂದ್ರೆ ಹೈಯೆಸ್ಟ್ ಸ್ಕೋರ್ ಫಸ್ಟ್ ನಮ್ದು ಇತ್ತು ಅವನೊಂದು SRS ದನ ಅಂತ ಪ್ಲೇಯರ್ಗಳು ಅಂದ್ರೆ ಎಲ್ಲ 3 ದಂಡಿಗೆ ಇಟ್ಬಿಟ್ರ ಮತ್ತೆ ನಂಬರ್ 1 ಬರ್ಬೇಕು ನಮ್ದು RCB ಹೊಡೆಯುವಂಥ ತಾಕತ್ತು ಇರುವಂಥ ಟೀಮ್ ಐತಾರೆ ನಮ್ಮದು ಅಷ್ಟು ಡೇಂಜರ್ ಬ್ಯಾಟ್ಮನ್ಗಳು ಅದಾರ ಮತ್ತು ಬೆಂಗಳೂರು ಪಿಚ್ ರೀಪ್ಪ ಹಿಂದಿನ ಮ್ಯಾಚ್ ಅಲ್ಲಿ ಆಡಬೇಕು ರನ್ ಮಳೆ ಬರ್ತಾವಂತ ನಾನು ಕೊಂಡಿದ್ದು ಮಳಿನೇ ಬತ್ತು ಅವನೊಂದು ವಿಕೆಟ್ ಮಳೆನೇ ಬಂದು ದಡ ವಿಕೆಟ್ ಹೋಗ್ಬಿಟ್ಟು RCB ಪಂಜಾಬ್ ಸೋತಿವಲ್ರಿ ಮ್ಯಾಚ್ ಇನ್ನು ಇವತ್ತು ಟಾಸ್ ಗೆಲ್ಬೇಕು ಯಾಕಂದ್ರೆ ಅಲ್ಲಿ ಬೆಂಗಳೂರದಾಗ ಏನು ಆಡಿಲ್ಲ 3 ಟಾಸ್ ಸೋತೀವಿ ಅಲ್ಲಿ ಮ್ಯಾಚು ಸೋತೀವಿ ಟಾಸು ಸೋತೀವಿ ಇವತ್ತು ಟಾಸು ಗೆಲ್ಬೇಕು ಮ್ಯಾಚು ಗೆಲ್ಬೇಕು ಯಾಕಂದ್ರೆ ಆರ್ ಸ್ಥಿತಿ ಅಂತೂ ಭಾಳ ಕೆಟ್ಟ ಗಂಭೀರ ಐತಿ ಯಾಕಂದ್ರೆ ಅವರು ಆಡಿದ್ದ 8 ಮ್ಯಾಚ್ದಾಗ ಯಾರು ಗೆದ್ದಾವ 6 ಸೋತಾವ ಅದ್ರದ್ದು ಕಂತಿ ಹತ್ರ ಮುಗೀತು ಇನ್ನು ಉಳಿದಿದ್ದ ನಮ್ಮ 6 ಮ್ಯಾಚ್ ಅದಾವ್ರಿ 6 ಮ್ಯಾಚ್ದಾಗ ನಾವು ಗೆಲ್ಬೇಕು ಯಾಕಂದ್ರೆ ಈಗ ನಾವು 4 ನಂಬರ್ ಇದ್ದೀವಿ ಎಲ್ಲಿ ಪಾಯಿಂಟ್ ಟೇಬಲ್ದಾಗ 3 ನಂಬರ್ ಇದ್ದೀವಿ ರೀ 3 ನಂಬರ್ ಇದ್ದೀವಿ ನಿನ್ನೆ ಮುಂಬೈದವ್ರು ಗೆದ್ದಾರಲ್ರಿ ಆ SRH ಕೂಡ ಇದ್ರು ಆಡಿದ್ರು ಗೆದ್ರು ಅವ್ರು 3 ನಂಬರ್ ಬಂದರು ನೋಡ್ರಿ ಮುಂಬೈ ಪೂರ ಲಾಸ್ಟ್ ಇದ್ರು ಪಾಯಿಂಟ್ ಟೇಬಲ್ದಾಗ ಯಾರು CSK ಕೂಡ ಇದ್ರು ಅವ್ರಿಗೆ ಗೊತ್ತಾಗೈತಿ ಇವ್ನು ಈ CSK ನಂಬಿ ನಾವು ಇಲ್ಲಿ ತಳಗಿದ್ರೆ ಕೆಲಸ ಆಗಲ್ಲ ನಾವು ಇನ್ನು ಆಡ್ಕೋತ ಹೋಗೋನು ಅಂತೇಳಿ ಕಂಟಿನ್ಯೂ 4 ಗೆದ್ರು 9 ಮ್ಯಾಚ್ ಆಗ್ಯಾವ್ರಿ ಹೋಗಿ ಮ್ಯಾಕ್ ಕೂತಾರ ನಾವು ಆಡಿದ್ದ 8 ಮ್ಯಾಚ್ ನಾವು 4 ನಂಬರ್ ಇದ್ದೀವಿ ಇವತ್ತು ಗೆಲ್ತೀವಲ್ಲ ಮತ್ತೆ ಟನ್ ಅಂತ ಮ್ಯಾಗ ಹೋಗೋದು ಒಟ್ಟು ನಮ್ದೇನು 1 ನಂಬರ್ ಅಥವಾ 2 ನಂಬರ್ ಇರಬೇಕು ಯಾಕಂದ್ರೆ ಪ್ಲೇ ಆಫಿದಾಗ ಒಂದು ಚಾನ್ಸ್ ಸಿಗ್ತದೆ ನಾವು ಫೈನಲ್ ಅಕಸ್ಮಾತ್ ನಾವು ಅಲ್ಲಿ ಸೋತಿ ಅಂದ್ರು ಮತ್ತೆ ಇನ್ನೊಂದು ಮ್ಯಾಚ್ ಆಡಿ ನಾವು ಫೈನಲ್ಗೆ ಹೋಗುವಂಥ ಸಾಧ್ಯತೆ ಇರ್ತೈತಿ ಅದಕ್ಕೆ ಧೈರ್ಯದಿಂದ ನಾವು 1 ಅಥವಾ 2 ನಂಬರ್ ಬಂದೀವಿ ಅಂದ್ರೆ ನಾವು ಪೀಸ್ ಆಗಿರ್ತೀವಿ ಗಿಚ್ಚಾಗಿರ್ತೀವಿ ಅಷ್ಟೇ ನೋಡೋಣ್ರಿ ಇವತ್ತು ಮ್ಯಾಚ್ ಹೆಂಗಾಗತ್ತೋ ಏನಾಗತ್ತೋ ನೋಡ್ಬೇಕು ಯಾಕಂದ್ರೆ ಎಲ್ಲರ ಚಿತ್ತ ಇವತ್ತು RCB ಆಗ್ತಾ ಯಾಕಂದ್ರೆ ಬೆಂಗಳೂರದಾಗ ಇವತ್ತು ಮ್ಯಾಚ್ ಗೆಲ್ಬೇಕು ಎಲ್ಲರೂ ತಲೆಯಾಗ ಏನೋ ನಾವು 3 ಸೋತಾವಿ ನಾವು ಇದನ್ನು ಹೊಯ್ಕೋತೊಕ್ಕದ ಹಂಗೆ ಆಗಬಾರ್ದ್ರಿ ಆ ಪದ್ಧತಿ ನಾವು ಬಿಡಿಸ್ಬೇಕು ಯಾಕಂದ್ರೆ ಇವ್ನು ಕಂಟಿನ್ಯೂ ಬೆಂಗಳೂರದಾಗ ಕೂತ್ರೆ ಅದರ ಆ 7 ಮ್ಯಾಚ್ ಇರ್ತಾವೆ ಬೆಂಗಳೂರದಾಗ ಹೊರಗೆ ಒಂದು 7 ಇರ್ತಾವೆ 7 ಸೋತ್ರು ಇಲ್ಲಿ 7 ಗೆದ್ರು ಅಂದ್ರೆ 14 ಪಾಯಿಂಟ್ ತೊಗೊಂಡು ಪ್ಲೇ ಆಫಿಗೆ ಹೋಗೋದು ಭಾಳ ಕಷ್ಟ ಆಗತ್ತೆ ಯಾಕಂದ್ರೆ ರನ್ ರೇಟ್ ಎಲ್ಲ ನೋಡ್ಬೇಕು ಈಗ ನೋಡ್ರಿ ಹಿಂದಿನ ತಳಗೆ ಯಾವ್ಯಾವ ಪ್ಲೇಯರ್ ಇದ್ದು ಅಂದ್ರೆ ಯಾವ್ಯಾವ ಟೀಮ್ ಇದ್ದು ಅವೆಲ್ಲ ಮ್ಯಾಗ್ ಬರ್ಲಾತಾವ ಅಂದ್ರೆ ಚಲೋ ಆಡ್ಕೋತ ಮ್ಯಾಗ್ ಬರ್ಲಾತಾವ ಇನ್ನು ಫೈಟ್ ಬೀಳ್ತತ್ರಿ ಇನ್ನೇನು 4-5 ಮ್ಯಾಚ್ ಉಳಿತಾವಲ್ಲ ಪ್ರತಿ ಮ್ಯಾಚು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ನೋಡ್ರಿ ನಮ್ದು RCB ಬರೀ ಇನ್ನು 6 ಮ್ಯಾಚ್ ಉಳ್ದಾವ ಬರೀ ಇನ್ನು 6 ಮ್ಯಾಚ್ ಇವತ್ತು RR ಕೂಡ ಆಡ್ತಾರೆ ಆಮೇಲೆ DC ಕೂಡ ಅಂತೂ ಫುಲ್ ಥಿಂಡಿ ಮ್ಯಾಚ್ ಐತಿ ಅದಾದಮೇಲೆ CSK ಕೂಡ ಒಂದು ಮ್ಯಾಚ್ ಐತಿ ಅದು ಅಂತೂ ಅವನೊಂದು ಊರದ ಥಿಂಡಿ ಮ್ಯಾಚ್ ಅದ CSK ಆದಮೇಲೆ LSG SRH ಮತ್ತು KKR ಕೂಡ ಒಟ್ಟು ಒಂದು 6 ಮ್ಯಾಚ್ ಅದಾವೆ ಮುಂಬೈ ಕೂಡ ಅಂತೂ ಒಂದು ಮ್ಯಾಚ್ ಆಗೈತಿ GT ಕೂಡ ಅಂತೂ ಒಂದು ಮ್ಯಾಚ್ ಆಗೈತಿ ಅವ್ರು ಕೂಡ ಒಂದೊಂದು ಮ್ಯಾಚ್ ಮುಗಿದ ಕತೆ ಅದ್ರದ್ದು ಇನ್ನು ಒಟ್ಟು 6 ಮ್ಯಾಚ್ ಅದಾವೆ 6ರಾಗ ನಮಗೆ
ಒಂದು 5 ಮ್ಯಾಚ್ ಹೊಡಿಬೇಕು. ಒಂದು ಎಲ್ಲೋ ಹೊಯ್ಕೋತ್ ಹೋಲಿಕರೆ ಹೊಡೆದ್ರೆ 6 ಹೊಡಿಲಿ, ಫುಲ್ ಫಾರ್ಮ್ ನಮ್ದು RCB. ಒಂದೆಲ್ಲ ಹೊಯ್ಕೋತಂದ್ರೆ ನಮ್ಗೆ ಏನಿಲ್ಲ, ಆದ್ರೆ ಒಂದು 5 ಹೊಡಿಲೇಬೇಕು. ಹೊಡೆದಾಗ ನಾವು ಆರಾಮಾಗಿ ಒಂದು 18 ಪಾಯಿಂಟ್ 16 ಪಾಯಿಂಟ್ ಪ್ಲಸ್, ಅಥವಾ ಒಂದು ಪ್ಲೇ ಆಫಿಗೆ 1 ನಂಬರ್ 2 ನಂಬರ್ ಬರ್ಬೇಕಂದ್ರೆ ಒಂದು 18 ಅಥವಾ 20 ಪಾಯಿಂಟ್ ಇರ್ಬೇಕು ನಮ್ದು. ಅಂದ್ರೆ ಮ್ಯಾಗ ಇರ್ತೇವೆ ರೆಡ್ದಾಗ ಚಲೋ. ಒಟ್ಟು ಹೊಡ್ಕೋತ ಹೋಗ್ಬೇಕು. ನೋಡೋಣ್ರಿ, ಹೊಡೆಯುವಂಥ ಸಾಧ್ಯತೆ ಐತಿ. ಇವತ್ತು ಮ್ಯಾಚ್ ಮುಗಿನ ಮತ್ತೆ ಗೆಚ್ಚಿಗಿಲಿ ರಿವ್ಯೂ ಜೊತೆ ಮತ್ತೆ ಬರ್ತೀನಿ ಅಂತಾರೆ. ವಿಡಿಯೋ ಹಾಕೋ ಸ್ವಲ್ಪ ಲೇಟ್ ಆದರೂ ಹೆಚ್ಚು ಕಮ್ಮಿ ಆದರೂ ದಯವಿಟ್ಟು ಹೊಟ್ಟೆ ಹಾಕೋರಿ. ಒಂದೊಂದು ಸ್ವಲ್ಪ ಇಂಟರ್ನೆಟ್ ಅದು ಅಪ್ಲೋಡಿಂಗ್ ಸಿಸ್ಟಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಯಾವು, ಅದಕ್ಕೆ ಸ್ವಲ್ಪ ತಡ ಹಿಡಿಯಾಕತ್ತೈತೆ ರೀ ಅಪ್ಲೋಡ್ ಆಗುವಂಥದ್ದು. ದಯವಿಟ್ಟು ಕ್ಷಮೆ ಇರಲಿ. ಮ್ಯಾಚ್ ಮುಗಿನ ಎಷ್ಟು ಸಾಧ್ಯ ಆಗತ್ತಾ ಅಷ್ಟು ಜಲ್ದಿ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವರು ಕಮೆಂಟ್ ಹಾಕಿರ್ತೀರಿ, ಏನಪ್ಪ ಅಂದ್ರೆ ನೀನು ಮಾತಾಡುವಾಗ ಯಾರ್ಯಾರು ಪ್ಲೇಯರ್ ಹೆಸರು ತೊಗೋತಿ ಪ್ರತಿಯೊಬ್ಬರದ್ದು ಫೋಟೋ ಅಥವಾ ಏನಾರ ಹಾಕೋತ ಬಾ ಅಂಥೇಳಿ ಸ್ಟಾರ್ಟಿಂಗನ್ನು ನಾನು ಮಾಡಾಕತ್ತಿದ್ದೆ ರೀ. ಬಟ್ ಏನಾಗ್ತೈತಿ, ಅದಕ್ಕೆ ಭಾಳ ಟೈಮ್ ಹಿಡಿತೈತೆ ರೀ. ಪ್ರತಿಯೊಂದು ನಾವು ಪ್ಲೇಯರ್ ಫೋಟೋ ತೊಗೋಬೇಕು, ಅವ್ರ ಹೆಸರು ಬಂದಾಗ ಅವ್ರ ಫೋಟೋ ಹಾಕ್ಬೇಕಂದ್ರೆ ಎಡಿಟಿಂಗ್ ಸ್ವಲ್ಪ ಟೈಮ್ ಹಿಡಿತೈತಿ. ಅಷ್ಟೆಲ್ಲ ಟೈಮ್ ತೊಗೊಂಡು ಅಂದ್ರೆ ಅದು ರಾತ್ರಿ ಮ್ಯಾಚ್ ಮುಗಿದಿರ್ತದೆ, ಅದು ಎಡಿಟಿಂಗ್ ಮಾಡೋಕೆ ಒಂದು 2-3 ತಾಸು ಹೋಯ್ತಂದ್ರೆ ರಾತ್ರಿ 3-4ಕ್ಕೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ಕೊತ ಕೂತ್ರೆ ಹುಚ್ಚುಳಿ ಮಗ ಮಕ್ಕಳು ನಾನಿಂದ ವೀಡಿಯೋ ನೋಡೋಣ ಅಂತ ಮತ್ತೆ ನೀವು ಕಮೆಂಟ್ ಹಾಕ್ತೀರಿ. ಅದಕ್ಕೆ ಸ್ವಲ್ಪ ಆ ಥರದ್ದು ಕಷ್ಟ ಆಗ್ಲತ್ತೈತಿ. ದಯವಿಟ್ಟು ನನ್ನ ಮಾತುಗಳನ್ನು ಕೇಳಿ ಖುಷಿ ಪಡಾತ್ರಿ, ನಮಗದು ಖುಷಿ. ಹಿಂಗೆ ನಮ್ಮ ವಿಡಿಯೋ ನೋಡ್ರಿ. ಮ್ಯಾಚ್ ಮುಗಿನ ಮತ್ತೆ ಗಿಚ್ಕಿಲಿ ರಿವ್ಯೂ ಜೊತೆ ಮತ್ತೆ ಬರ್ತೇನೆ ಅಂತಾರೆ. ನಮಸ್ಕಾರ. ಇವತ್ತು ಮ್ಯಾಚು ನಮ್ಮದ, ಅವನೊಂದು ಕಪ್ಪು ನಮ್ಮದ. ಜೈ RCB. ಮತ್ತೆ ಸಿಗ್ತೇನೆ ಅಂತಾರೆ. ನಮಸ್ಕಾರ.